ವಿಧಿಯಾಟಕ್ಕೆ ದೈವಗಳೇ ದೂರಾದ ಕಥೆಯನ್ನ ಕೇಳಿದಿರಾ? ಕೋಟೆನಾಡು ಚಿತ್ರದುರ್ಗವು ನವದುರ್ಗೆಯರಿಂದ ರಕ್ಷಣೆ ಪಡೆದಿದೆ. ಇವರಲ್ಲಿ ಇಬ್ಬರು ಬರಗೇರಮ್ಮ ಮತ್ತು ತಿಪ್ಪಿನಘಟ್ಟ. ಇವರಿಬ್ಬರ ನಡುವೆ ತಾಯಿ ಮಗಳಂತಹ ಪ್ರೀತಿ ಇತ್ತು. ತಂಗಿಯ 7 ಮಕ್ಕಳೇ ಮಕ್ಕಳಿಲ್ಲದ ಬರಗೇರಮ್ಮನಿಗೆ ಸರ್ವಸ್ವವೂ ಆಗಿತ್ತು. ಆದರೆ ವಿಧಿ ಇವರಿಬ್ಬರ ನಡುವೆ ಅಸೂಯೆ ರೂಪದಲ್ಲಿ ಬಂತು. ಬಂಜೆಯಾದ ಅಕ್ಕ ಮಕ್ಕಳನ್ನು ಮುಟ್ಟಿದರೆ ಕೇಡಾಗುತ್ತದೆ ಎಂಬ ಚಾಡಿಯನ್ನು ನಂಬಿದ ತಂಗಿ ತನ್ನ ಮಕ್ಕಳನ್ನು ನೋಡಲು ಬಂದ ಬರಗೇರಮ್ಮನ ಪ್ರೀತಿಯನ್ನೇ ಸಂಶಯಿಸಿ 7 ಮಕ್ಕಳನ್ನ ಪುಟ್ಟಿಯೊಳಗಡೆ ಬಚ್ಚಿಡ್ತಾರೆ. ತನ್ನ ಪವಿತ್ರ ತಾಯಿಯ ಮಮತೆಯನ್ನ ಅನುಮಾನಿಸಿದಾಗ ನೊಂದ ಬರಗೇರಮ್ಮ ಆಕ್ರೋಶದಿಂದ ಇನ್ನೆಲ್ಲಾ ಮಕ್ಕಳು ಕಲ್ಲಾಗಲಿ ಎಂದು ಶಾಪವನ್ನಿಡ್ತಾಳೆ. ಬರಗೇರಮ್ಮನಿಗೆ ತನ್ನ ಪ್ರೀತಿಯನ್ನು ಅನುಮಾನಿಸಿದ ನೋವು, ತಂಗಿ ತಿಪ್ಪಿನಘಟ್ಟಮ್ಮಳಿಗೆ ಮಕ್ಕಳು ಕಲ್ಲಾದ ನೋವು. ಇದನ್ನು ನೋಡಿದ ದೊಡ್ಡಕ್ಕ ಏಕನಾಥೇಶ್ವರಿ ಒಮ್ಮೆ ಇತ್ತ ಶಾಪವೆಂತೋ ಹಿಂಪಡೆಯಲು ಸಾಧ್ಯವಿಲ್ಲ, ಆದರೆ ಇಬ್ಬರ ಕ್ಷಮೆಯಿಂದಾದರೂ ಅಕ್ಕ ತಂಗಿಯರ ಬಾಂಧವ್ಯ ಉಳಿಯಲಿ ಎಂದು ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮೆಲ್ಲಾ ಮುನಿಸನ್ನು ಮರೆತು ಭೇಟಿಯಾಗಬೇಕು. ಈ ಶುಭ ಸಂದರ್ಭವನ್ನ ತನ್ನ ಇನ್ನೊಬ್ಬ ತಂಗಿ ಉಚ್ಚಂಗಿ ಯಲ್ಲಮ್ಮನ ಸಮ್ಮುಖದಲ್ಲಿ, ಅಂದರೆ ರಾಜಬೀದಿಯಲ್ಲಿ ನಡೆಸಬೇಕು ಎಂದು ಏಕನಾಥೇಶ್ವರಿ ಆಶ್ವಾಸನೆಯನ್ನ ನೀಡುತ್ತಾರೆ. ಅಂದಿನಿಂದ ಇಂದಿನವರೆಗೂ ಈ ಭೇಟಿ ಉತ್ಸವವನ್ನ ದುರ್ಗದ ಜನರು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ತಾಯಿ ಉಚ್ಚಂಗಿ ಯಲ್ಲಮ್ಮನ ಸಮ್ಮುಖದಲ್ಲಿ ಈ ಉತ್ಸವ ನಡೆಯುತ್ತೆ. ತಾಯಿ ಏಕನಾಥಿ ಬೆಟ್ಟದ ತುದಿಯ ಬತ್ತೇರಿ ಮೇಲೆ ಕುಳಿತು ಈ ಸಂತಸದ ಕ್ಷಣಕ್ಕೆ ಸಾಕ್ಷಿಯಾಗ್ತಾರೆ. ಈ ಉತ್ಸವ